ಸರಿ, ಎರಡು ಗಾಡಿದು LTD ಹೇಳಿದ್ರಲ್ಲ ನಂದೀಶ್ ಹತ್ರ ಇದು ಮಾಡಿ ಅಂತ ಅಂದ್ಬಿಟ್ಟು ಅವ್ರು ಸ್ಕೂಲಲ್ಲಿ ನಮಗೆ 1000 ಅಷ್ಟೇ ಸರ್ ಅಮೌಂಟ್ ಕೊಟ್ಟೋದು. ಅವರು ಅಣ್ಣ ಅದು ಕಂಪ್ನಿಯಲ್ಲಿ ಬರಬೇಕು, ಪಿಕ್ಪೇಟ್ ಮಾಡಿದ್ರೆ ನಾನು ಒಂದ್ಸತಿ ನೋಡ್ತೀನಿ. ಸರಿ ಸರ್ ಆಯ್ತು, ಇಲ್ಲ ಕೊಟ್ಟಿದ್ದಾರೆ ಅವ್ರು ನಂದೀಶ್ ಅವ್ರು ಬಂದು 1100 ಅಂತ ಅಂದ್ಬಿಟ್ಟು ಹೇಳಿದ್ರು. ಇಲ್ಲ ಕೊಡು, ಮಾಮೂಲಿ 1000 ರೂಪಾಯಿ ಕೊಡು. ಸರಿ, ಅದಕ್ಕೆ 500 ರೂಪಾಯಿ. ಸರಿ ಅವನೇನಲ್ಲ ಅಂತ ಕೇಳ್ತಾನಂತೆ. ಸರಿ, 50 ರೂಪಾಯಿ ಸೇರಿಸಿ ಕೊಡು ಅಷ್ಟೇ. ನೋಡಿ ಸರ್, ನಾನು ಆ ವ್ಯಕ್ತಿ ಬಂದದ್ದು ಯಾವುದೋ ದುಡ್ಡು ಕೇಳ್ತಾ ಇದ್ದಾರೆ ಅಂದ್ರು, ನಾನು ಅದನ್ನ ಏನೋ ಫೀಸ್ ಇರ್ಬೇಕು, ಹೋಗಪ್ಪ ಅದೇನು ಅದೇನು ಕೊಟ್ಬಿಟ್ಟು ಮಾಡ್ಕೊಂಡು ತಗೊಂಬ, ಇಲ್ಲ ನಾನು ಕೆಲಸ ಮಾಡ್ಕೊಡ್ತೀನಿ. ಆದ್ರೆ ನಾನು ಕೊಡುವಂತ ಎಲ್ಲೂ ಅಂತ ಕೇಳಿಲ್ಲ ನಾನು. ಅವನೇ ಬಂದ್ಬಿಟ್ಟು ಸರ್ 1100 ರೂಪಾಯಿ ಏನೋ ಕೇಳ್ತಾರೆ, ನಾನು ಫೀಸ್ ಸೆಕ್ಷನ್ ಅಲ್ಲೋ ಎಲ್ಲೋ ಏನೋ ಹೇಳಿರ್ಬೋದು ಅಂದ್ಕೊಂಡು, ಹೋಗಪ್ಪ ಕೊಟ್ಬಿಟ್ಟು ಮಾಡ್ಕಪ್ಪ ನಾನು ಕೆಲಸ ಮಾಡ್ಕೊಡ್ತೀನಿ ಅಂತ. ಯಾಕಂದ್ರೆ ಆಲ್ರೆಡಿ ಒಂದ್ಸತಿ ಬಂದಿದ್ದ ಅವನು. ಇವಾಗ ಏನು ಗೊತ್ತಾ, ಅಪ್ಡೇಟ್ ಮಾಡ್ಬೇಕು VLTD ಬಂದ ಮಾಡ್ಕೊಂಡ ಹೋದ, ನನ್ಗೇನದು ಬಟ್ ಯಾವ್ದು ಆಲ್ಟ್ರೇಷನ್ ಫೀಸೋ ಯಾವ್ದು ಗೊತ್ತು, ಹೇಳಿ 10,000 ರೂಪಾಯಿ ಇಲ್ಲ ಸರ್. ಯಾವುದಕ್ಕೆ ಆ ಫೀಸ್ ಏನು ಅಂತ ಸ್ವಲ್ಪ ಸರ್ ಹಂಗಲ್ಲ, ಅವ್ನು ಬಂದು ಅವ್ರು ಬಂದ್ರು ಹೋಗಿ ಅದನ್ನೆಲ್ಲ ಕಟ್ಬಿಡಪ್ಪ ಅಂತ ಹೇಳಿದ್ರಿ, ಫೈನ್ ಗುಡ್ ಓಕೆ. ಇದೊಂದು ಆಡಿಯೋ ನಿಮ್ದೇನಾ ಅಲ್ವಾ, ಅದನ್ನ ಕ್ಲಾರಿಫಿಕೇಶನ್ ಮಾಡ್ಬೇಕು ಸರ್ ಅಷ್ಟೇ. ಇದೊಂದು ಆಡಿಯೋ ನಿಮ್ದಾ ಅಲ್ವಾ ಅಂತ ಕ್ಲಾರಿಫಿಕೇಶನ್ ಮಾಡ್ಬೇಕು. ಅವ್ರು ಏನ್ ಮಾತಾಡೋದು ಅನ್ನೋದು ಅದರಲ್ಲಿ ಇಲ್ಲ ಸರ್. ಒಂದು ನಿಮಿಷ ಸರ್, ಲೆಟ್ ಮಿ ಫಿನಿಶ್ ಸರ್. ಹೇಳ್ತೀನಿ. ಇದು ಯಾರ್ದು ಸರ್? ಅಲ್ಲ ಯಾವ ವಿಚಾರಕ್ಕೆ ಸರ್, ಅದನ್ನ ಕ್ಲಾರಿಫಿಕೇಶನ್ ಆ ವ್ಯಕ್ತಿ ಬರ್ತಾನೆ ಸರ್, 1100 ರೂಪಾಯಿ ಕೇಳ್ತಾ ಇದಾರೆ, ಅದು ಏನ್ ಸರ್ ಅಂತ ಅಂದ್ರೆ ನೋಡಪ್ಪ ಹೋಗ್ ಕೊಟ್ಬಿಟ್ಟು ಅದೇನ್ ಮಾಡ್ಕೋಬಲ್ಲ, ನಾನು ಕೆಲಸ ಮಾಡ್ಕೊಡ್ತೀನಿ ಅಷ್ಟೇ ಎಂತದ್ದು. ಅದೇನು ಅವನೇನಿದ್ದ ಏನಂತ ಒಂದ್ ಗಾಡಿಗೆ 500 ರೂಪಾಯಿ ಏನೋ ಇರ್ಬೋದು, ನೋಡಯ್ಯ ಕಟ್ಕೊಂಡ್ ಬಯ್ಯ ಅಂತ. ಯಾವ ಫೀಸೋ ಏನೋ ಇರ್ಬೋದು, FCದೋ ಯಾವ್ದು ಕಟ್ಕೊ ಬಾ ಜಲ್ದಿ ಅಂತ ಹೇಳಿದ್ದು.